ನಂಜೇಗೌಡರು ಇದ್ದಾರಾ? ಅಧ್ಯಕ್ಷ ಇದ್ದೀವಿ. ಅಧ್ಯಕ್ಷ ಇಲ್ಲೇ ಇದ್ದೀವಿ. ಹೇಳಿ ಅಧ್ಯಕ್ಷ, ಕೇಳಿ. ಶಿಕ್ಷೆ ಗುರುತಿನ ಸಂಖ್ಯೆ 1625 ಕಂದಾಯ ಸಚಿವರನ್ನು ಕೇಳಿದ ಅಧ್ಯಕ್ಷರೇ. ಒದಗಿಸಿಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಅಧ್ಯಕ್ಷ ಉತ್ತರ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತುಂಬ ಡೀಪ್ ಆಗಿ ಅವಾಗಲೇ ಹೇಳಿದ್ದಾರೆ. ನಂದೇನೆಂದರೆ ಒಂದು ಪ್ರಶ್ನೆ ಮಂತ್ರಿಗಳನ್ನು, ಕರ್ನಾಟಕ ರಾಜ್ಯದಲ್ಲಿ 53, 57 ಒಂದು ಮಾಹಿತಿ ಕೊಟ್ಟರೆ ಉತ್ತರ ಕೊಟ್ಟಿರೋದರಲ್ಲಿ 8,93,782 ಅಪ್ಲಿಕೇಶನ್ಸು 53, 57 ಇದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ 3 ವರ್ಷದಲ್ಲಿ ಮಾಹಿತಿ ಕೇಳಿದ್ದೀನಿ. 3 ವರ್ಷದಲ್ಲಿ 53 ಬಂದು 123 ಮಂಜೂರು ಮಾಡಿದ್ದಾರೆ. 57 3,985 ಮಂಜೂರು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತು 53 22,755 ವಜಾ ಮಾಡಿದ್ದೀವಿ ಅಂತ ಹೇಳ್ತಾರೆ. ಮತ್ತು 57 6,49,243 ಅಪ್ಲಿಕೇಶನ್ ವಜಾ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಧ್ಯಕ್ಷರೇ, ಉತ್ತರದಲ್ಲಿದೆ. ಆದರೆ ಯಾಕೆ, ಕಾರಣ ಏನು ವಜಾ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಆವಾಗಲೇ ತುಂಬ ವಿವರವಾಗಿ ಹೇಳಿದ್ದಾರೆ. ನಾನೊಂದು ರಿಕ್ವೆಸ್ಟ್ ಮಾಡೋದೇನೆಂದರೆ ಅಧ್ಯಕ್ಷರೇ, ಸರ್ಕಾರನ ಮತ್ತು ಮಂತ್ರಿಗಳನ್ನು, ಇವತ್ತು ಸಾಮಾನ್ಯವಾಗಿ 53, 57 ಅರ್ಜಿ ಹಾಕುವಂಥವರು ಇದ್ದಾರೆ. ಆವಾಗಲೇ ಮಾಹಿತಿ ಪ್ರಕಾರ ವಯಸ್ಸಾಗದೇ ಇರ್ಬೋದು, ಅವನು ಸ್ಥಳೀಕನಾಗದೇ ಇರ್ಬೋದು, ಮತ್ತು 4 ಎಕರೆ 38 ಗುಂಟೆಗಿಂತ ಹೆಚ್ಚಿಗೆ ಇದ್ದರೂ ಸಹಿತ ಅರ್ಜಿ ಹಾಕಿರೋದಿರ್ಬೋದು. ಇವೆಲ್ಲ ತೆಗೆದು ಸರಿಯಾದ ಮಾಹಿತಿ ತಗೊಂಡು ಆ ಹಳ್ಳಿಗಳಲ್ಲಿ ಆ ಸಾಮಾನ್ಯ ಜನ, ಬಡವರು, ಜಮೀನೇ ಇಲ್ದೋರಂಥವ್ರು ಎಷ್ಟು ಜನ ಇದ್ದಾರೆ ಅವ್ರನ್ನ ಗುರುತಿಸಿ ನೀವು ಅವ್ರಿಗೆ ಮಂಜೂರು ಮಾಡಿಕೊಟ್ರೆ, ಇಂದಿರಾ ಗಾಂಧಿ ಅವರು ಕೊಟ್ಟಿದ್ರು ಉಳುವೊಂದು ಭೂಮಿ ಅಂತ, ಆ ಹೆಸರು ಈ ಸರ್ಕಾರಕ್ಕೆ ಬರ್ತದೆ. ಮತ್ತು ಅಧಿಕಾರಿಗಳು ಮಾಹಿತಿಗಳು ಕೊಡೋದನ್ನು ತಗೊಂಡು ವಂಚಿತರಿಗೆ ಅನ್ಯಾಯ ಆಗೋ ಒಂದು ತೀರ್ಮಾನ ನಮ್ಮ ಸರ್ಕಾರದಲ್ಲಿ ಬೇಡ ಅಂತ ನನ್ನ ವೈಯಕ್ತಿಕವಾದ ರಿಕ್ವೆಸ್ಟು. ಅದು ಜೊತೆಯಲ್ಲಿ ಇದೆ, ಕೆಲವೆಲ್ಲ ಮಾಹಿತಿಗಳು ಡೀಟೇಲ್ಸ್ ಕೊಟ್ಟಿದ್ದಾರೆ. ಏನು ಕಾರಣ ವಜಾ ಮಾಡೋದಕ್ಕೆ ಏನು ಅನ್ನೋದ್ರ ಬಗ್ಗೆ ಅಧ್ಯಕ್ಷರು, ಅದು ಮಂತ್ರಿಗಳು ನೀಟಾಗಿ ಕೊಟ್ಟಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆ 18 ಕಿಲೋಮೀಟರ್ ಆಗಿರ್ಬೋದು, ನಗರಸಭೆ 5 ಕಿಲೋಮೀಟರ್ ಆಗಿರ್ಬೋದು, ಪುರಸಭೆ 3 ಕಿಲೋಮೀಟರ್ ಆಗಿರ್ಬೋದು, ಅದ್ರ ಜೊತೆಗೆ 18 ವರ್ಷದ್ದು, ಮತ್ತು ಅದ್ರ ಜೊತೆಗೆ ವಿಶೇಷವಾಗಿ ಜಾನುವಾರುಗಳದ್ದು. ಅಧ್ಯಕ್ಷ, ಜಾನುವಾರುಗಳ ವಿಷಯ ನಾನು ಒಂದು ಮಾಹಿತಿಯನ್ನು ನಾನು ಗೊತ್ತಿರೋ ಪ್ರಕಾರ ನಾನು ತಗೊಂಡಿದ್ದೀನಿ ಅಧಿಕಾರಿಗಳ ಮುಖಾಂತರ. ಒಂದು ಸರ್ವೆ ಆಗ್ತದೆ 11ರಲ್ಲಿ, ಇನ್ನೊಂದು ಸರ್ವೆ ಆಗ್ತದೆ 19ರಲ್ಲಿ, ಮತ್ತು 24ರಲ್ಲಿ ಕೂಡ ಸರ್ವೆ ಆಗ್ತದೆ ಅಧ್ಯಕ್ಷರೇ. ಇವತ್ತು ಜಾನುವಾರುಗಳು, ನಾನು ಕೂಡ ಹಳ್ಳಿಯಿಂದ ಬಂದಿದ್ದೀನಿ ಅಧ್ಯಕ್ಷರೇ. ಹಿಂದೆ ಇದ್ದಂಥ ಜಾನುವಾರುಗಳು ಇವತ್ತು ಹಳ್ಳಿಗಳಲ್ಲಿ ಇಲ್ಲ ಅಧ್ಯಕ್ಷರೇ. ಇವತ್ತೇನೋ ಪ್ರತಿಯೊಂದು ಮನೆಯಲ್ಲೂ ಕೂಡ ಸೀಮೆ ಹಸು ಕಟ್ಕೊತಾನೆ. ಅವನು ಕಾಡಿಗೆ ಕಳಿಸೋದಿಲ್ಲ ಅಧ್ಯಕ್ಷರೇ, ಅವನು ಮನೆಯಲ್ಲೇ ಕಟ್ಕೊಂಡು ಮೇವು ಹಾಕ್ಕೊಂಡು ಹಾಲು ತಗೊಂಡಂಥದ್ದು ಹಸುಗಳಿದೆ, ಅದು ಕೂಡ ಲೆಕ್ಕ ಹಾಕೊಂಡಿರ್ತಾರೆ, ಹಾಕೊಳ್ಳಿ. ಅದ್ರ ಜೊತೆಗೆ ಇವತ್ತು ಕುರಿಗಳ ಅಧ್ಯಕ್ಷರೇ, ಕುರಿಗಳು ನಮ್ಮ ಹಳ್ಳಿಗಳೇ ಪ್ರತಿಯೊಂದು ಕಡೆ ಕಾಡಿಗೆ ಹೋಗ್ತಾ ಇದ್ದು, ಅತಿ ಹೆಚ್ಚಿಗೆ ಕುರಿ ಇರ್ತಾ ಇತ್ತು. ಇವತ್ತು ಕಾಡಿಗೆ ಹೋಗ್ತದೆ, ಇಲ್ಲ ಅಂತಿಲ್ಲ, ನಾನು ಹೇಳೋದಿಲ್ಲ. ಆದರೆ ಇವತ್ತು ಕುರಿ ಫಾರಮ್ಗಳು ಮಾಡಿದ್ದಾರೆ, ಕಾಡಿಗೆ ಹೋಗದೆ ಫಾರಮ್ಗಳು ಮಾಡೋಂಥದ್ದು. ಈ ಥರ ಜಾನುವಾರುಗಳಿಗೆ ನೀವೇನು ರಿಸರ್ವ್ ಮಾಡಿದಿರಿ, ಯಾವತ್ತು ಸೆನ್ಸಸ್ ಪ್ರಕಾರ ಮಾಡಿದಿರಿ, ಇದು ಕರೆಕ್ಟ್ ರಿಪೋರ್ಟ್ ತಗೊಂಡ್ರೆ ಇವತ್ತು ಜಾನುವಾರುಗಳದು ನನ್ನ ತಾಲೂಕು, ನನ್ನ ಜಿಲ್ಲೆಗೆ ಬಂದು ಹೇಳ್ತೀನಿ ಅಧ್ಯಕ್ಷ, ನಾನು ಮಾಹಿತಿ ತಗೊಂಡೋದು. ನಾನು ಕೇಳಿದ್ರೆ ಹೇಳ್ತಾರೆ ಜಾನುವಾರುಗಳು ರಿಸರ್ವ್ ಮಾಡೋಕ್ಕೆ ಜಾಗನೇ ಇಲ್ಲ, ಮಂಜೂರು ಮಾಡೋಕ್ಕಾಗೋದಿಲ್ಲ ಅಂತ. ಬರೀ ಕೋಲಾರ ಜಿಲ್ಲೆಯಲ್ಲಿ 43,511 ಅಪ್ಲಿಕೇಶನ್ಸ್ ಇದೆ ಅಧ್ಯಕ್ಷರೇ. ಅದರಲ್ಲಿ ಬರೀ ಮಂಜೂರು ಮಾಡಿರೋದೆಷ್ಟು, ಎಲ್ಲ ವಜಾ ಆಗಿದೆ ನೋಡ್ರಿ. ಈ 3 ವರ್ಷದ ಒಂದು ಕೂಡ ಮಂಜೂರು ಆಗಿಲ್ಲ ಅಂತೇಳಿ ರಿಪೋರ್ಟ್ ಕೊಡ್ತಾರೆ, ಉತ್ತರ ಕೊಡ್ತಾರೆ. ಅದರಲ್ಲಿ 53 6,576 ಅಪ್ಲಿಕೇಶನ್ಸು ವಜಾ ಮಾಡಿದ್ದೀವಿ. ಮತ್ತು 57 40,991 ಅಪ್ಲಿಕೇಶನ್ ವಜಾ ಮಾಡಿದ್ದೀವಿ ಅಂತ ಹೇಳ್ತಾರೆ. ಕಾರಣ ಕೇಳಕ್ಕೆ ಹೋದರೆ ಜಾನುವಾರುಗಳು ಹೇಳ್ತಾರೆ, ಮತ್ತು ಈ ಥರ ಹೇಳ್ತಾರೆ. ಬೇರೆ ಬೇರೆ ಏನೇನು ಹೇಳಿದ್ರಿ ನೀವು, ಅದಕ್ಕೆಲ್ಲ ನಾವೇನು ಕೇಳಕ್ಕೆ ಬರೋದಿಲ್ಲ. ನನ್ನ ಮಾಹಿತಿ, ನಾನು ಕೂಡ ಲೋಕಲಲ್ಲಿ ಸ್ಥಳೀಕನು, ಗ್ರಾಮದಿಂದ ಬಂದಿರೋನು. ಈ ಜಾನುವಾರುಗಳದ್ದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಕೊಟ್ಟರೆ ನೀವು 57 ಒಂದಷ್ಟು ಜನಕ್ಕೆ ಜಮೀನು ಕೊಡ್ಬೋದು, ಹೆಸರಿರ್ತದೆ. ಅದಕ್ಕೆ ನಾನು ಮಂತ್ರಿಗಳನ್ನು ಕೇಳ್ತಾ ಇದ್ದೀನಿ, ಏನೇನು ರಿಲ್ಯಾಕ್ಸ್ ಮಾಡ್ಬೋದು ಅವ್ರಿಗೆ ಮಾಡಿಕೊಟ್ಟಾಗ ಆ ಜನಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಮಂತ್ರಿಗಳಿಗೆ ಕೇಳ್ತಾ ಇದ್ದೀನಿ ಅಧ್ಯಕ್ಷೆ. ಮಾನ್ಯ ಅಧ್ಯಕ್ಷರೇ, ಈಗ ಇರೋ ಜಮೀನು ಗೈಡ್ಲೈನ್ಸು ಎಲ್ಲ ರಿಲ್ಯಾಕ್ಸ್ ಮಾಡಿ ಇನ್ನೊಂದಷ್ಟು ಮಂಜೂರಾಗೋ ಥರ ಮಾಡಿ ಅಂತ ಹೇಳ್ತಾರೆ. ಈಗ ಗೋಮಾಳ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಲ್ಯಾಕ್ಸ್ ಮಾಡಿ ಅಂತ.
ನಾವು ಗೋಮಾಳದ ಕಾನೂನು ರಿಸ್ಟ್ರಿಕ್ಷನ್ಸನ್ನು ರಿಲ್ಯಾಕ್ಸ್ ಮಾಡಿದರೂ ಕೂಡ ಅನುಕೂಲ ಆಗೋದು ಕೊನೆಗೆ ಎಷ್ಟು ಜನಕ್ಕೆ ಅಂದರೆ ಒಂದು 60-70 ಸಾವಿರ ಜನಕ್ಕೆ ಅನುಕೂಲ ಆಗ್ಬೋದು. ಅರ್ಜಿಗಳೆಷ್ಟಿದೆ? 14 ಲಕ್ಷ ಇದೆ. 60-70 ಸಾವಿರನ ಖುಷಿಪಡಿಸಿದರೆ ಉಳಿದವರು ಹೇಗೆ ಖುಷಿಪಡಿಸ್ತೀರಾ? ಒಂದನೇ ಪ್ರಶ್ನೆ. ಎರಡನೇದು ಅಧ್ಯಕ್ಷರೇ, ಪ್ರಸಾದ್ ಅಬ್ಬಾಯಿಯವರು ಬಂದಿಲ್ಲ. ಈಗ ಅನೇಕ ಬಾರಿ ಇಲ್ಲಿ ಎಲ್ಲ ಸದಸ್ಯರು ಕೇಳ್ತಾರೆ, ಸ್ಮಶಾನಕ್ಕೆ ಜಾಗ ಕೊಡಿ, ಸ್ಮಶಾನಕ್ಕೆ ಜಾಗ ಕೊಡಿ. ಹೈಕೋರ್ಟಲ್ಲಿ ಪದೇ ಪದೇ ಎಲ್ಲ ಸರ್ಕಾರಗಳಿಗೂ ಚಾಟಿ ಬೀಸ್ತಾರೆ. ಇವತ್ತು ಏನಾಗಿದೆ ಪರಿಸ್ಥಿತಿ? ಸ್ಮಶಾನಕ್ಕೆ ಜಾಗವನ್ನು ದುಡ್ಡು ಕೊಟ್ಟು ಖರೀದಿ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಎರಡನೇದು. ಮೂರನೇದು, ನನಗೆ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ಇಲ್ಲಿಲ್ಲ, ಅವರಿಗೆ 12,000 ಅಂಗನವಾಡಿಗೆ ಜಾಗ ಕೊಡೋಕ್ಕಾಗಿಲ್ಲ. ನಾವಿನ್ನು ಜಾಗಗಳು ಇಲ್ಲ. ಎಲ್ಲ ಇಲಾಖೆಯಿಂದನೂ ಕೂಡ ಜಾಗ ಕೊಡಿ ಅಂತ ಕೇಳಿದ್ರೆ ಸರಿಯಾದ ಜಾಗಗಳು ಇಲ್ಲ. ಎಷ್ಟೋ ಕಡೆ ಮೊರಾರ್ಜಿ ಶಾಲೆ ಮತ್ತೊಂದು ಮಾಡೋದಕ್ಕೆ ಈಗ ಖರೀದಿ ಮಾಡ್ತಾ ಇದ್ದೇವೆ ಜಾಗವನ್ನು. ಈ ಪರಿಸ್ಥಿತಿ ಬಂದಿದೆ. ಸ್ಮಶಾನಕ್ಕೆ ಜಾಗ ಕೊನೆಗೆ ಯಾವ ಪರಿಸ್ಥಿತಿ ಬಂದಿದೆ ಅಂದರೆ ಅಧ್ಯಕ್ಷರೇ, ಹೊಸ ತಾಲೂಕುಗಳಾಗಿದ್ದಾವಲ್ಲ, 3-4 ಕಡೆ ತಾಲೂಕು ಆಡಳಿತ ಕಚೇರಿ ಕಟ್ಟೋದಕ್ಕೆ, ಪ್ರಜಾಸೌಧ ಕಟ್ಟೋದಕ್ಕೆ ದುಡ್ಡು ಕೊಟ್ಟು ಜಾಗ ತಗೊಂಡಿದ್ದೀವಿ, ನಮ್ಮ ತಾಲೂಕು ಆಫೀಸ್ ಕಟ್ಟಕ್ಕೆ. ಕೊನೆಗೆ ನಾಳೆ ಒಂದು ಶಾಲೆ, ಮಕ್ಕಳಿಗೆ ಆಟದ ಮೈದಾನ ಎಲ್ಲಿಂದ ತರಬೇಕು ಜಾಗ ಅನ್ನೋದನ್ನ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಇದು ಯಾವುದು ಕಾನೂನಲ್ಲಿ ಇಲ್ಲ. ಆದರೆ ಇಷ್ಟೆಲ್ಲ ಒಂದು ಕಡೆಗೆ ಆದರೂ ಕೂಡ ಮಾನ್ಯ ಅಧ್ಯಕ್ಷರೇ, ಸುಪ್ರೀಂ ಕೋರ್ಟಲ್ಲಿ 3 ಕೇಸು ಬಂದಿದೆ. ಅದರಲ್ಲಿ ಒಂದು ಮುಖ್ಯ, ಜಸ್ಪಾಲ್ ಸಿಂಗ್ ವರ್ಸಸ್ ಹರಿಯಾಣ ಗೌರ್ಮೆಂಟ್ ಅಂತ. ಅದರಲ್ಲಿ ಈ ರೀತಿ ನೀವು ಗೋಮಾಳ, ದೇವ್ರ ಕಾಡು ಇಂತಹ ಪಬ್ಲಿಕ್ ಲ್ಯಾಂಡ್ಸ್ ಏನಿದಾವೆ ಅವುಗಳನ್ನು ಮಂಜೂರು ಮಾಡಬಾರ್ದು ಅನ್ನೋ ರೀತಿಯಲ್ಲಿ 3 ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳು ಕೂಡ ಇದ್ದಾವೆ. ಸೊ ಇದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಹೇಳ್ತಾ ಈಗ ಅವ್ರು ಏನು ಕೇಳಿದ್ದಾರೆ, ಇನ್ನೊಂದು ಇವತ್ತು ಅವರು ಪ್ರಸ್ತಾಪ ಮಾಡಲಿಲ್ಲ, ಬೇರೆ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನನಗೆ ಕೇಳಿದ್ದಾರೆ. ಕೆಲವು ಊರ ಹತ್ರ ಗೋಮಾಳ ಇರುತ್ತೆ, ಜೊತೆಗೆ ಕೆಲವು ಕಾಡು, ಯಾವ ಕಾಡಿನಲ್ಲಿ ದನ ಮೇಯಿಸಲಿಕ್ಕೆ ಅವಕಾಶ ಇದೆ ಅಂಥ ಕಾಡುಗಳನ್ನು ಕೂಡ ಗೋಮಾಳ ಲೆಕ್ಕ ಹಾಕುವಾಗ ಪರಿಗಣಿಸಬೇಕು, ಅದನ್ನು ಸೇರಿಸ್ಕೋಬೇಕು ಅಂತ ಕೇಳಿದ್ದಾರೆ. ಸೊ ನಾನು ಎಲ್ಲ ತಹಶೀಲ್ದಾರ್ಗೆ ಸೂಚನೆ ಕೊಡ್ತಾ ಇದ್ದೇನೆ, ಒಂದು ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿ, ಇದು ಕಾನೂನಲ್ಲಿರೋದು, ನಾನು ಮಾಡಿರೋ ಕಾನೂನಲ್ಲ, ಕಾನೂನಲ್ಲಿ ಇರೋದನ್ನೇ ಅವ್ರಿಗೆ ಸೂಚನೆ ಕೊಡ್ತಾ ಇದ್ದೇನೆ, ಒಂದು ರೇಡಿಯಸ್ ಆಫ್ 2 ಕಿಲೋಮೀಟರ್ಸಲ್ಲಿ ಆ ಊರ್ದು ಪಕ್ಕದ ಊರ್ದು ಗೋಮಾಳ, ಅದಲ್ಲದೆ ಯಾವ ಕಾಡಿನಲ್ಲಿ ದನ ಮೇಯಿಸಲಿಕ್ಕೆ ಬಿಡ್ತಾರೆ, ಇಷ್ಟನ್ನೂ ಪರಿಗಣಿಸಿ ಗೋಮಾಳ ಸರ್ಪ್ಲಸ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಂಥ ರಿಲ್ಯಾಕ್ಸೇಷನ್ನು ಕಾನೂನಲ್ಲಿ ಇದೆ. ಆದರೆ ಇದು ನಮ್ಮ ಕೆಲವು ಅಧಿಕಾರಿಗಳು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವರಿಗೆಲ್ಲ ಹೇಳಿದ್ದೇನೆ, ನೆಕ್ಸ್ಟು ಈಗ ಆಗಿರೋ ಕೇಸ್ಗೂ ಕೂಡ, ಈಗ ಆಲ್ರೆಡಿ ಇತ್ಯರ್ಥ ಆಗಿದ್ರೂ ಪರವಾಗಿಲ್ಲ, ಅದಕ್ಕೂ ಕೂಡ ಈ ಒಂದು ನಿಯಮವನ್ನು ಅನ್ವಯಿಸಿ ಅದರಲ್ಲಿ ಏನಾದರೂ ಸರ್ಪ್ಲಸ್ ಗೋಮಾಳ ಬಂದರೆ ಅದನ್ನು ಗ್ರಾಂಟ್ ಮಾಡಲಿಕ್ಕೆ ಮಾಡಿ, ಬಿಕಾಸ್ ಅದು ಕಾನೂನಾತ್ಮಕವಾಗಿದೆ. ಸೊ ಒಂದು ವಿಲೇಜಿಂದ 2 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಯಾವುದೆಲ್ಲ, ಅದು ಕಾವಲಿರ್ಬೋದು, ಕಾವಲ್ನೂ ಕನ್ಸಿಡರ್ ಮಾಡಿ, ಕಾಡಿರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ ಗೋಮಾಳ ಏನು ಉಳಿಕೆ ಜಮೀನು ಇದೆಯಾ ಇಲ್ವಾ ಅಂತ ಮಾಡೋದ್ರಿಂದ ಒಂದು ಸ್ವಲ್ಪ ಜನಕ್ಕೆ ಅನುಕೂಲ ಆಗ್ಬೋದು. ಅದನ್ನು ಕೂಡ ನಾವು ಮಾಡಿಸ್ತೇವೆ ಅಧ್ಯಕ್ಷರೇ. ಇದನ್ನು ಬಿಟ್ಟು ಈಗ ಬೇರೆ ವಿಷಯಗಳು, ನಾವು ಈಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಒಂದು ಕಡೆ, ಇವೆಲ್ಲ ಪರಿಸ್ಥಿತಿಗಳು ಇದಾವೆ, ಇದರ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡಬೇಕಾಗುತ್ತೆ. ಅಧ್ಯಕ್ಷರೇ, ನಿಮ್ಗೆ ಮಾಹಿತಿ ಕೊಡ್ತೀನಿ, ಒಂದು ಮಾಹಿತಿ ನಿಮ್ಗೆ ಕೊಡ್ತೀನಿ. ಪ್ರತಿಯೊಂದು ಅರಣ್ಯದ ನೋಟಿಫಿಕೇಶನ್ ಆಗುವಾಗಲೂ ಆ ನೋಟಿಫಿಕೇಶನ್ ನೀವು ಓದಿ, ಗೋವುಗಳಿಗೆ, ಜಾನುವಾರುಗಳಿಗೆ ಮೇವು ಇದು ಮಾಡಲಿಕ್ಕೆ ರಿಸ್ಟ್ರಿಕ್ಷನ್ಸ್ ಮಾಡಬಾರ್ದು ಅಂತಲೇ ಇದೆ. ಹಾಗಾಗಿ ಗೋಮಾಳ ಸಪ್ರೇಟ್ ಬೇಕು ಅಂತ ಇಲ್ಲ. ಈ ಸರ್ವೆ ಪ್ರಕಾರ, ಇತ್ತೀಚೆಗಾದಂಥ ಸರ್ವೆ ಪ್ರಕಾರ ಗೋಗಳ ಸಂಖ್ಯೆ ಕಮ್ಮಿ ಇದೆ, ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಆದ್ದರಿಂದ ಅರಣ್ಯದಲ್ಲೂ ಕೂಡ ಜಾನುವಾರು ಮೇಯಲಿಕ್ಕೆ ಅವಕಾಶ ಕಲ್ಪಿಸಿಯೇ ಅರಣ್ಯದ ನೋಟಿಫಿಕೇಶನ್ಗಳು ಆಗಿದ್ದಾವೆ. ಹಾಗಾಗಿ ಈಗ ಪ್ರತ್ಯೇಕವಾಗಿ ಗೋಮಾಳ ಅಲ್ಲಿ ಇರಬೇಕು, ಆದರೆ ಇರಲೇಬೇಕು ಅನ್ನುವಂಥದ್ದಿಲ್ಲ. ಈಗ ನೀವು ಹೇಳಿದಾಗೆ ಸ್ಮಶಾನ, ನಮ್ಮ ತಾಲೂಕಿನಲ್ಲೂ ಅಂಗನವಾಡಿ ಕಟ್ಟಿದ್ರು, ಅದೇ ಮಾನ್ಯ ಸಚಿವರೇ, ಅವ್ರ ಮೇಲೆ ಕೇಸ್ ಹಾಕಿಟ್ಟಿದ್ದಾರೆ. ಆ JE ಮತ್ತು ಅಂಗನವಾಡಿ ಇವ್ರ ಮೇಲೆ ಅರಣ್ಯ ಕಾಯ್ದೆ ಪ್ರಕಾರ ಕೇಸ್ ಹಾಕಿಟ್ಟಿದ್ದಾರೆ. ನಮ್ಮಲ್ಲಂತೂ ಇಲ್ಲ, ಮಲೆನಾಡಿನಲ್ಲಿ ಉಳಿಲೇ ಇಲ್ಲ, ರೆವಿನ್ಯೂ ಜಾಗ ಉಳಿಲೇ ಇಲ್ಲ. ಈಗ ಎಲ್ಲವೂ ಕೂಡ ಈ ಡೀಮ್ಡ್ ಫಾರೆಸ್ಟ್ ಆಗಿದೆ. ಡೀಮ್ಡ್ ಫಾರೆಸ್ಟನ್ನು ಹೊರಗೆ ತರಲಿಕ್ಕೆ ಏನೋ ಒಂದು ಸಮಿತಿ ಮಾಡಿದ್ದೀರಿ ಇತ್ತೀಚೆಗೆ. ಅದು ಯಾವಾಗ ತರೋದು, ಎಷ್ಟು ವರ್ಷಕ್ಕೆ ತರೋದು? ಅಲ್ಲಿವರೆಗೆ 94C ಕೊಡೋಕ್ಕಾಗಲ್ಲ, ಬಗರಕೊಮ್ಮೆ ಮಂಜೂರು ಮಾಡಲಿಕ್ಕಾಗೋದಿಲ್ಲ. ಇಂಥ ಹರ್ಡಲ್ಸನ್ನು ನೀವು
ನಾನು ಮೊನ್ನೆನೂ ಕೂಡ ಹೇಳಿದೆ, ಕೆಲವು ಸುಧಾರಣೆಗಳನ್ನು ತರ್ತಾ ಇದ್ದೀರಿ. ದಯವಿಟ್ಟು ಈ ರೀತಿ ಸುಧಾರಣೆಗಳನ್ನು ತಂದರೆ ನಮ್ಮ ಮಲೆನಾಡಿನ ಪಶ್ಚಿಮ ಘಟ್ಟದ ರೈತರಿಗೆ ಖಂಡಿತವಾಗೂ ಒಳ್ಳೆಯದಾಗ್ತದೆ. ಇವರು ಓದೋಕ್ಕೆ ಹೋಗೋದಿಲ್ಲ, ನಿಮ್ಮ ಅರಣ್ಯ ಇದನ್ನು ನೋಟಿಫಿಕೇಶನ್ ಓದಲಿಕ್ಕೆ ಹೋಗೋದಿಲ್ಲ. ಅದರಲ್ಲಿ ಇದೆ, ಅದರಲ್ಲಿ ಜಾನುವಾರು ಮೇಯಿಸ್ಲಿಕ್ಕೆ ಅವಕಾಶ ಕೊಡೋದು. ಸ್ಟಡಿ ಮಾಡ್ತೇನೆ. ಮತ್ತು ಗೋಮಾಳ ಯಾಕೆ? ಅಧ್ಯಕ್ಷರೇ, ಇದನ್ನು ಕೂಡ ನಾನು ಸ್ಟಡಿ ಮಾಡ್ತೇನೆ. ಈಗಾಗಲೇ ಹೇಳೋದು ಒಂದು ಪಾಯಿಂಟ್ ಬಿಟ್ಟೋಯ್ತು. ಈಗ ಜಾಗಗಳ ಅಭಾವ ಯಾವ ರೀತಿ ಆಗಿದೆ ಅಂತ. ಜಮೀನು ಕೊಡಬೇಕು ಒಪ್ಕೊಳ್ತೇನೆ, ಇಲ್ಲ ಅಂತ ಇಲ್ಲ. ಆದರೆ ಬಡವರಿಗೆ ಇವತ್ತು ಒಂದೊಂದು ಕುಟುಂಬ ಮೂರು ಕುಟುಂಬ ಆಗಿ ಭಾಗ ಆಗ್ತಾ ಇದೆ. ಊರುಗಳಲ್ಲಿ ಜಾಗ ಇಲ್ಲ. ಅವ್ರಿಗೆ ನಿವೇಶನ ಎಲ್ಲಿಂದ ಕೊಡ್ತೀರಾ ಸ್ವಲ್ಪ ಹೇಳಿ ನನಗೆ. ಜಮೀನು ಕೊಡಬೇಕು, ಇಲ್ಲ ಅಂತಲ್ಲ. ಜಮೀನು ನಿವೇಶನ ಇವೆರಡುಗಳನ್ನು ತೂಕ ಹಾಕಿದಾಗ ಯಾವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು? ನಿವೇಶನ ಕೊಡಬೇಕಾ ಇಲ್ವಾ? ನಿವೇಶನ ಒಂದು ರೀತಿ ಮೂಲಭೂತ ಹಕ್ಕು, ಕೊಡಲೇಬೇಕು ನಾವು ಬಡವರಿಗೆ. ನಿವೇಶನ ಕೊಡಲಿಕ್ಕೆ ಜಾಗ ಎಲ್ಲಿದೆ? ಇರೋದನ್ನ ನಾವು ಕೊಟ್ಬಿಟ್ಟು ನಾಳೆ ಒಂದು ನಿವೇಶನ ಕೊಡ್ಲಿಕ್ಕೂ ಜಾಗ ಇಲ್ಲದೆ ಆದರೆ ಯಾವುದೇ ಸರ್ಕಾರ, ನಾವಿರ್ಬೋದು ನೀವಿರ್ಬೋದು ಮತ್ತೊಬ್ಬರು, ನಾಳೆ ಅವರೇ ಇಲ್ಲಿ ಬಂದು ಕೂತ್ಕೊಳ್ತಾರೆ. ಜನಕ್ಕೆ ನಿವೇಶನ ಅಂತೂ ನಾವು ತಪ್ಪಿಸ್ಕೊಳಕ್ಕಾಗಲ್ಲ. ಜನಕ್ಕೆ ಜವಾಬ್ದಾರಿ, ನಿವೇಶನ ಕೊಡಲೇಬೇಕು. ನಾಳೆ ಎಲ್ಲಿಂದ ನಿವೇಶನ ತಂದು ಕೊಡೋಣ? ಪರ್ಚೇಸ್ ಮಾಡಿ ಕೊಡೋಕ್ಕಾಗುತ್ತಾ? ಇವೆಲ್ಲನೂ ದಯವಿಟ್ಟು ಯೋಚನೆ ಮಾಡಬೇಕು ಅಂತ ವಿವೇಚನೆಗೆ ಹೇಳ್ತಾ ಇದ್ದೇನೆ. ನಾಟ್ ನೆಸೆಸರಿ ಇದೆಲ್ಲ ಹೇಳಿ. ಎರಡು ಕಿಲೋಮೀಟರ್ ಒಳಗಡೆ ಸುರೇಶ್ ಅವರು ಆಯ್ತು, ಅವ್ರದ್ದು ಮುಗಿಸ್ಲಿ. ಅಧ್ಯಕ್ಷೆ, ಮಂತ್ರಿಗಳು ತುಂಬಾ ನೀಟಾಗಿ ಉತ್ತರ ಕೊಟ್ಟಿದೆ. ಇದೊಂದು ಮೆಸೇಜ್ ಹೋಗ್ಬೇಕಾಗ್ತದೆ, ಆದೇಶ ಹೋಗ್ಬೇಕಾಗ್ತದೆ. ಏನು ಹೊತ್ತು ಹೇಳಿದ್ದಾರೆ, ರಿಲ್ಯಾಕ್ಸ್ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಅರಣ್ಯ ಇಲಾಖೆ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಜನಕ್ಕೆ ಅನುಕೂಲ ಆಗ್ತದೆ ಅಧ್ಯಕ್ಷೆ. ಆ ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ ಅಧ್ಯಕ್ಷೆ, ಸುಮಾರು ಜನ ರೈತರ ಪೊಸಿಷನ್ ಇದ್ದಾರಲ್ಲ, ರಿಯಲಿ ಆ ಅಪ್ಲಿಕೇಶನ್ಗೆ ಅರ್ಹತೆ ಇರೋಂಥವ್ರು, ಅವನ್ನ ಖಾಲಿ ಮಾಡ್ಸೋಕ್ಕಾಗಲ್ಲ. ನೀವು ಬೇರೆ ಬೇರೆ ಉದ್ದೇಶಗಳಿಗೆ ಆ ಜಾಗ ತಗೊಳಕ್ಕಾಗಲ್ಲ. ಸುಮಾರು 20 ವರ್ಷ 30 ವರ್ಷ ಅರ್ಜಿ ಹಾಕೊಂಡು ಅವ್ರ ಅಪ್ಪ ಅವನು ಎಲ್ಲ ಕೂಡ ಎಂಜಾಯ್ ಮಾಡ್ತಾ ಇರ್ತಾರೆ. ಅಂಥ ಜಮೀನು ನಾವು ಕೇಳ್ತೇವೆ. ಅಂಥ ಜಮೀನಿಗೆ ನೀವೇನು ರಿಲ್ಯಾಕ್ಸ್ ಮಾಡ್ಬೋದು ತಾವು ಹೇಳಿದಿರಿ, ತುಂಬ ಚೆನ್ನಾಗಿದೆ ಉತ್ತರ. ಇವತ್ತು ರಾಜ್ಯದಲ್ಲಿ ಸುಮಾರು ಜನಕ್ಕೆ ಇದು ಅನುಕೂಲ ಆಗ್ತದೆ. ಇದೊಂದು ಡೈರೆಕ್ಷನ್ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆ ತಾಲೂಕು ತಹಸೀಲ್ದಾರ್ಗಳಿಗೆ, ದರ್ಖಾಸ್ತ್ ಕಮಿಟಿ ಅವ್ರಿಗೊಂದು ಆದೇಶ ಹೋದರೆ ತುಂಬ ಜನಕ್ಕೆ ಅನುಕೂಲ ಆಗ್ತದೆ. ನಿಮ್ಮ ಹೆಸರಿತ ಅಧ್ಯಕ್ಷೆ, ತುಂಬ ಚೆನ್ನಾಗಿದೆ. ಧನ್ಯವಾದಗಳು ಅಧ್ಯಕ್ಷರೇ. 10 ದಿನದಲ್ಲಿ ಡೈರೆಕ್ಷನ್ ಕೊಡ್ತೇವೆ ಅಧ್ಯಕ್ಷ.